ಹಲೋ ಎಲ್ಲರಿಗೂ ನಮಸ್ಕಾರ. ಧನು ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅರ್ಧ ಕೆಜಿ ಚಿಕನ್ ಬಿರಿಯಾನಿ 3-4 ಜನ ತಿನ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಿಸ್ ಮಾಡದೆ ವಿಡಿಯೋ ನೋಡಿ ಕೊನೆವರೆಗೂ. ಮೊದಲಿಗೆ ಒಂದು ಬಾಂಡಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಹಸಿರು ಮೆಣಸಿನ್ಕಾಯಿ, ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ, ಒಂದು ಹಿಡಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ 1 ನಿಮಿಷ. ಅದನ್ನು ಫ್ರೈ ಮಾಡಿ ತಣ್ಣಗೆ ಆಗೋಕ್ಕೆ ಅಂತ ಸೈಡ್ಗೆ ಎತ್ತಿಕ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 2 ಪಲಾವ್ ಎಲೆ, 2 ಮರಾಠಿ ಮೊಗ್ಗು, 2 ಸ್ಟಾರ್ ಹೂವು, 3 ಲವಂಗ, 1 ಇಂಚು ಚಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ 1 ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿ ಹಾಕಿ ಕೂಡ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಆಗಲೇ ತಣ್ಣಗಾಗೋಕ್ಕೆ ಅಂತ ಹುರಿದಿಕ್ಕಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ತರಿಯಾಗಿ, ನೀರು ಹಾಕದೇನೆ. ಅದು ಇವಾಗ ಈರುಳ್ಳಿ ಕೂಡ ಗೋಲ್ಡನ್ ಫ್ರೈ ಕಲರ್ ಆಗಿದೆ. ಈಗ ರುಬ್ಬಿದ್ದ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2 ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೊದಲೇ ತೊಳೆದಿಕ್ಕಿರುವಂತಹ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ತೊಳೆದು ಎತ್ತಿಕ್ಕೊಂಡಿದ್ದೆ. ಇವಾಗ ಚಿಕನ್ ಹಾಕಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ತಿರುಗ್ಕೊತೀನಿ. ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ಲು ಸಿಯೋ ತನಕ ಅದನ್ನು ಬೇಯಿಸ್ಕೋಬೇಕು. ನೀರೆಲ್ಲ ಸೀದಾದ್ಮೇಲೆ 2 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪೌಡರ್, 1 ಚಮಚ ಮೆಣಸಿನ ಪುಡಿ ಹಾಕ್ಕೋಬೇಕು. ನಿಮಗೆ ಖಾರ ಎಷ್ಟು ಬೇಕು, ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಸೇರಿಸ್ಕೊಳ್ಳಿ. ಕಮ್ಮಿ ಬೇಕು ಅಂದರೆ 1 ಸ್ಪೂನ್ ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗಲೇ 1 ಗ್ಲಾಸ್ ತರಿಸಿದೆ ಅಲ್ವಾ, ಆ ಗ್ಲಾಸಲ್ಲಿ 1.5 ಆಗೋಷ್ಟು ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು ಎತ್ತಿಕ್ಕೊಂಡಿದ್ದೆ. ಈಗ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸೇರಿಕೊಂಡು ಅಲ್ಲೇ ಅಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಈರುಳ್ಳಿ ಆದಮೇಲೆ ಹಾಕಬೇಕಾಗಿತ್ತು, ಅದು ಮಿಸ್ ಆಗಿತ್ತು ಅಂತ ಇವಾಗ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಮೊದಲೇ ಸೇರಿಸ್ಕೊಳ್ಳಿ ಟೊಮೊಟೊನ. ಆಮೇಲೆ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ಆದಮೇಲೆ ಇವಾಗ ಇದು ತಣ್ಣಗಾಗಿದೆ. ಇವಾಗ ಇದನ್ನು ನೋಡೋಣ ಬನ್ನಿ. ಫುಲ್ಲು ವಿಜಿಲ್ ಆರಿದ್ಮೇಲೆ ತೆಗೀರಿ. ಮಸಾಲೆ ಎಲ್ಲ ಮೇಲೆ ಇರುತ್ತೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಅದಕ್ಕೆ ಬರೋ ಥರ. ಇದು ಇವತ್ತಿನ ಒಂದು ರೆಸಿಪಿ ತುಂಬ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ. ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಇವತ್ತಿನ ಒಂದು ರೆಸಿಪಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ರೆಸಿಪಿ ಏನು ಬೇಕು ಅಂತ ಕೂಡ ತಿಳಿಸಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.